ಹಾಯ್ ಎವ್ರಿವಾನ್, ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ. ತುಂಬ ಹೀಟ್ ಆಗುತ್ತೆ, ಬಾಯಲ್ಲಿ ಹುಣ್ಣಾಗುತ್ತೆ, ಉರಿ ಮೂತ್ರ ಬರುತ್ತೆ ಅಂತ ಅನ್ನೋರು ಈ ಒಂದು ಬಾರ್ಲಕ್ಕಿ ಗಂಜಿ ಅಥವಾ ಬಾರ್ಲಕ್ಕಿ ಅನ್ನವನ್ನು ಪ್ರತಿದಿನ ಯೂಸ್ ಮಾಡೋದ್ರಿಂದ ಈ ಒಂದು ಸಮಸ್ಯೆಯಿಂದ ನಾವು ಪರಿಹಾರವನ್ನು ಕಂಡ್ಕೋಬೋದು. ಯಾಕಂದರೆ ತುಂಬ ಹೀಟ್ ಅಂತಂದರೆ ತುಂಬ ಬಿಸಿಲುಗಾಲದಲ್ಲಿ ಹೀಟ್ ಆಗುವಂಥದ್ದು. ಇನ್ನೇನು ಈ ಫೆಬ್ರವರಿ ಬಂತು ಅಂದರೆ ತುಂಬಾ ಬಿಸಿಲು ಸ್ಟಾರ್ಟ್ ಆಗುತ್ತೆ. ನಮಗೂ ಅಷ್ಟೇ ತುಂಬ ಬಾಡಿ ಟೆಂಪ್ರೇಚರ್ ಜಾಸ್ತಿಯಾಗಿ ಅದರಿಂದ ಉರಿ ಮೂತ್ರ ಬರೋದು, ಹಾಗೆ ತುಂಬ ಎಕ್ಸಸ್ ಆಫ್ ಹೀಟ್ ಆಗುವಂಥದ್ದು ಇದೆಲ್ಲ ಆಗ್ತಾ ಇರುತ್ತೆ. ಆವಾಗ ನಾವು ಪ್ರತಿದಿನ ಬೆಳಗ್ಗೆ ಕಾಫಿ ಬದಲಾಗಿ ಬಾರ್ಲಕ್ಕಿ ಗಂಜಿಯನ್ನು ಕುಡಿಬೇಕು, ಅಥವಾ ಈ ಥರ ಒಂದು ಮೊಸರು ಹಾಕಿ ಗಂಜಿ ಅನ್ನದ ಥರ ಮಾಡ್ಕೋಬೇಕು. ಸೊ ಇವತ್ತು ಈ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಪ್ರತಿದಿನ ನಾವು ಈ ಥರ ಮಾಡ್ಕೊಂಡು ತಿಂತೀವಿ ಬಿಸಿಲು ಕಾಲದಲ್ಲಿ. ಸೊ ಹಾಗಾಗಿ ನಾನಿಲ್ಲಿ ಬಾರ್ಲಕ್ಕಿನ ನೈಟ್ ಒಂದು 2 ಟೇಬಲ್ ಸ್ಪೂನಷ್ಟು ನೆನೆಸಿದ್ದೆ. ಅದನ್ನು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಉಪ್ಪಾಕಿ. ಆನಂತರ ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಹಾಗೆ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಬಿಟ್ಟು ಒಗ್ಗರಣೆನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬೆಳಗ್ಗೆ ಒಂದೊಂದು ಬೌಲಷ್ಟು, ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ತೊಗೊಂಡ್ರೆ ನಿಮ್ಗಾಗಿರುವಂಥ ಉಷ್ಣತೆ ಏನಿದೆ ಅದು ಕಡಿಮೆ ಆಗುತ್ತೆ. ತುಂಬಾ ಟೇಸ್ಟಿಯಾಗಿದೆ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಟೇಸ್ಟ್ ಕಡಿಮೆ ಇದ್ದರೂ ಕೂಡ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ. ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ.